ಆಪರೇಷನ್ ಸಿಂಧೂರ ಬಗ್ಗೆ ಆತ್ಮಾವಲೋಕನ ಮಾಡಿಕೊಳ್ಳಿ ಅಂತ ಹೇಳಿ ಸಚಿವ ಸೋಮಣ್ಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಹಿಂದೆ ಕಾಂಗ್ರೆಸ್ ದೃಢ ನಿರ್ಧಾರವನ್ನ ತೆಗೆದುಕೊಂಡಿದೆ. ನಮ್ಮ ದೇಶ ಯಾವಾಗೂ ಬಲಿಷ್ಠವಾಗ್ತಾ ಇತ್ತು ಅಂತ ಹೇಳಿ ಸೋಮಣ್ಣ ಹೇಳಿಕೆ ಕೊಟ್ಟಿದ್ದಾರೆ. ಒಂದ್ ವೇಳೆ ಈ ಹಿಂದೆ ಕಾಂಗ್ರೆಸ್ ಏನಾದರೂ ದೃಢ ನಿರ್ಧಾರವನ್ನ ತೆಗೆದುಕೊಂಡಿದ್ರೆ ನಮ್ಮ ದೇಶ ಯಾವಾಗಲೂ ಬಲಿಷ್ಠವಾಗ್ತಾ ಇತ್ತು. ಪಾಕಿಸ್ತಾನದ ಪಾಪದ ಕೊಡ ತುಂಬಿದೆ. ಇದು ಮುಗಿದ ಅಧ್ಯಾಯ. ಹೊಸಪೇಟೆಯಲ್ಲಿ ಸಚಿವ ಸೋಮಣ್ಣ ಹೇಳಿಕೆ ಕೊಟ್ಟಿದ್ದಾರೆ. ಈ ಹಿಂದೆ ಇದೇ ರೀತಿಯಾಗಿ ಕಾಂಗ್ರೆಸ್ ಆಡಳಿತ ಸರ್ಕಾರ ದೃಢ ನಿರ್ಧಾರವನ್ನು ತೆಗೆದುಕೊಂಡಿದ್ರೆ, ಜೊತೆಗೆ ಎಲ್ಲ ಗೊತ್ತಿರುವಂತಹ ನಾಯಕರು ಅನಾವಶ್ಯಕ ವಿಷಯಗಳನ್ನ ಬಿಟ್ಟು ವಾಸ್ತವಕ್ಕೆ ಆದ್ಯತೆ ನೀಡಲಿ. ಪ್ರಧಾನಿ ಮೋದಿ ಅವರ ನಿರ್ಧಾರಕ್ಕೆ ವಿಶ್ವವೇ ಕೊಂಡಾಡ್ತಾ ಇದೆ. ಮೊಸರಲ್ಲಿ ಕಲ್ಲು ಹುಡುಕುವ ಬದಲು ಮುಖ್ಯ ವಾಹಿನಿಯಲ್ಲಿ ದೇಶದ ಏಕತೆ ಮತ್ತು ಅಖಂಡತೆಗೆ ಹಾಗೆ ಸುಭದ್ರ ಭಾರತಕ್ಕೆ ಅವರು ದೊಡ್ಡ ಹೆಜ್ಜೆಯನ್ನ ಇಡೋದು ಒಳ್ಳೆಯದು ಅನ್ನೋದಾಗಿ ಸೋಮಣ್ಣ ಹೇಳಿಕೆ ಕೊಟ್ಟಿದ್ದಾರೆ. ಇತಿಹಾಸ ಇದೆ. ಈ ರೀತಿ 50 ವರ್ಷದಿಂದ ನಡ್ಕೊಂಡಿದ್ರೆ ಈ ದೇಶ ಇನ್ಯಾವ ರೀತಿ ಭದ್ರ ಬುನಾದಿ ಆಗ್ತಾ ಇತ್ತು ಅನ್ನೋದು ಅರ್ಥ ಮಾಡ್ಕೋಬೇಕು. ಅನಾವಶ್ಯಕವಾಗಿ ಎಲ್ಲವೂ ಕೂಡ ಗೊತ್ತಿರ್ತಕ್ಕಂಥ ನಾಯಕರು ವಾಸ್ತವಾಂಶಕ್ಕೆ ಆದ್ಯತೆ ಕೊಡಿ. ಮೂರನೇದು, ದೇಶದ ಭವಿಷ್ಯಕ್ಕೆ ನರೇಂದ್ರ ಮೋದಿಯವರ ಅನುಭವದ ಒಂದು ಏನಿದೆ ತೀರ್ಮಾನ, ಈ ತೀರ್ಮಾನ ಇಡೀ ವಿಶ್ವನೇ ಇವತ್ತು ಅವ್ರನ್ನ ಅಪ್ರಿಷಿಯೇಷನ್ ಮಾಡುವಾಗ ಎಲ್ಲ ಒಂದು ಕಡೆ ಮೊಸರಲ್ಲಿ ಕಲ್ಲನ್ನು ಹುಡುಕ್ತಕ್ಕಂಥ ಕೆಲಸನ ಮಾಡೋದು ಬಿಟ್ಟು ಮುಖ್ಯವಾಹಿನಿಯಲ್ಲಿ ದೇಶದ ಏಕತೆ ಮತ್ತು ಅಖಂಡತೆಗೆ ಸುಭದ್ರ ಭಾರತಕ್ಕೆ ಅವರು ಕೂಡ ಹೆಜ್ಜೆ ಇಡೋದು ಒಳ್ಳೆಯದು. ಪಾಕಿಸ್ತಾನದಲ್ಲಿ ಅವರು ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. ಒಂದು ನಿಮಿಷಪ್ಪ, ಗೆದ್ದೀವಿ ಅಂತೇಳಿ ಏನಿದೆಯಪ್ಪ ಅವ್ರಿಗೆ? ಏನಿದೆ ಸರ್? ಅವ್ರದ್ದು ಏನಿದೆ ಅವ್ರ ಹತ್ರ? ಅವ್ರಿಗೆ ಯಾಕೆ ಲೆಕ್ಕಕ್ಕೆ ಇಟ್ಕೋತೀಯ? ಪಾಕಿಸ್ತಾನ ಮುಗಿದ ಅಧ್ಯಾಯ. ಉಗ್ರವಾದಿಗಳನ್ನ ಮುಂದಿಟ್ಕೊಂಡು ಸಾಮಾನ್ಯ ಜನರನ್ನು ಮಾಡಿ ಸತ್ತಂತ ಅವ್ರಿಗೆ ಹೋಗಿ ನೀವು ಜಾಗ ಕೊಟ್ಟು ಅವ್ರಿಗೆ ಒಂದೊಂದು ಲಕ್ಷ ರೂಪಾಯಿ ದುಡ್ಡು ಕೊಡ್ತೀರಾ ಅಂದರೆ ಅವರಲ್ಲಿ ಮಾನವೀಯತೆ ಇದೆಯಾ? ಬದುಕು ಅಂದ್ರೆ ಏನು?